ನಮ್ಮ ಉಡುಪಿ ಮಂಗಳೂರು ಕಡೆ ಈ ಕರಾವಳಿ ಕಡೆ ಎಲ್ಲ ಕೇಳಲಿಕ್ಕೆ ಸಿಗೋದು ಒಂದೇ ಶಬ್ದ, ವಾ ಸೆಕೆ ಮಾರ್ರೆ ಸೆಕೆ ಪಂಡ ಸೆಕೆ. ಈ ಫ್ಯಾನ್ನ ಗಾಳಿ ಕೂಡ ಬಿಸಿ ಬರುತ್ತೆ. ನಮಸ್ಕಾರ ಸ್ನೇಹಿತರೆ. ಈ ಒಂದು ಬೇಸಿಗೆಯಲ್ಲಿ ಈ ಸುಡು ಬಿಸಿಲಲ್ಲಿ ಬಾಯಾರಿಕೆ ನಮಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಆಗುತ್ತೆ, ಅವರಿಗೆ ಕೂಡ ತುಂಬ ಕಷ್ಟ. ಈ ಬೇಸಿಗೆಯಲ್ಲಿ ನಾವೊಂದು ಸಣ್ಣ ಒಳ್ಳೆಯ ಕೆಲಸ ಮಾಡಿದರೆ ಅದು ಅನೇಕ ಜೀವಗಳನ್ನು ಉಳಿಸ್ಬೋದು. ಮಾತನಾಡಲು ಆಗದ ಪಕ್ಷಿಗಳು, ಸಹಾಯ ಕೇಳಲು ಆಗದ ಪ್ರಾಣಿಗಳು, ಒಂದು ಹನಿ ನೀರು ಅವರಿಗೆ ಒಂದು ಜೀವದಾನ. ನಾವೊಂದು ಚಿಕ್ಕ ಪಾತ್ರೆಯಲ್ಲಿ ನೀರಿಟ್ಟರೆ ಅವರ ದಾಹ ತೀರಿಸ್ಬೋದು. ನಮ್ಮ ಒಂದು ಸಣ್ಣ ಸಹಾಯ ಅವರ ದೊಡ್ಡ ಸಂತೋಷ. ಇವತ್ತೇ ಸ್ವಲ್ಪ ನೀರಿಡಿ, ಒಂದು ಜೀವ ಉಳಿಸಿ. ನನಗೆ ಭಾಳ ವರ್ಷಗಳಿಂದ ಈ ಒಂದು ಅಭ್ಯಾಸವಿದೆ. ಮನೆಯ ಮುಂದೆ ಪಾತ್ರೆಗಳಲ್ಲಿ ನೀರು ಇಡುವುದು. ಈ ಪ್ಲಾಸ್ಟಿಕ್ ಪಾತ್ರೆ ಇರ್ಬೋದು, ಮಣ್ಣಿನ ಪಾತ್ರೆ ಇರ್ಬೋದು, ಚಿಪ್ಪು ಇರ್ಬೋದು, ಅವುಗಳಲ್ಲೆಲ್ಲ ನೀರು ಹಾಕಿ ಇಡ್ತೇನೆ. ಆ ಪಕ್ಷಿಗಳು ಬಂದು ಆ ನೀರು ಕುಡಿತವೆ. ಈ ಒಂದು ಬೇಸಿಗೆಯಲ್ಲಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಸ್ವಚ್ಛವಾದ ನೀರು ಸಿಗುವುದಿಲ್ಲ, ತುಂಬ ಕಷ್ಟ. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಮನೆಯ ಮುಂದ್ಗಡೆ ನೀರಿಟ್ಟರೆ ಅವುಗಳು ಬಂದು ಕುಡಿದು ಹೋಗುತ್ತವೆ. ಈ ಒಂದು ಪಕ್ಷಿ ಸಾಧಾರಣ 1 ವರ್ಷದಿಂದ ನಮ್ಮ ಮನೆಯಲ್ಲೇ ಇದೆ. ಅಂದರೆ ಮನೆಯ ಅಂಗಳದಲ್ಲಿರುವ ಗಿಡಗಳಲ್ಲಿ, ಮರಗಳಲ್ಲಿ ಅದು ನಿಲ್ತದೆ. ಇದು ಹಾರಿಕೊಂಡು ಹೋಗ್ತದೆ. ನಾವು ಮನೆಯ ಒಳಗಡೆ ಇದ್ದರೆ ಸಾಕು, ಅದು ಮೆಲ್ಲನೆ ಮರದಿಂದ ಕೆಳಗೆ ಇಳಿದು ಬಂದು ಈ ಅಕ್ಕಿ ಕಾಳನ್ನೆಲ್ಲ ತಿಂದು ನೀರೆಲ್ಲ ಕುಡಿದು ಈ ತಾವರೆ ಪಾಟಲ್ಲೆಲ್ಲ ಸ್ನಾನ ಮಾಡಿ ಹೋಗ್ತದೆ. ಇವಾಗ ಯಾರು ಇಲ್ಲ ಅಂತ ಈ ಪಕ್ಷಿ ಬಂದು ತಿಂತಾ ಉಂಟು. ನಾನು ತುಂಬ ದೂರದಿಂದ ಇದರ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ನಾನು ಕಾಣಿದರೆ ಸಾಕು, ಹತ್ತಿರ ಹೋದರೆ ಸಾಕು, ಅದು ಓಡ್ತದೆ. ಈ ಪಕ್ಷಿ ಅಂತಲ್ಲ, ಭಾಳಷ್ಟು ಪಕ್ಷಿಗಳು ಇಲ್ಲಿ ಬರುತ್ತವೆ, ನೀರೆಲ್ಲ ಕುಡಿತವೆ, ಅಕ್ಕಿಗಳೆಲ್ಲ ತಿಂತವೆ, ಮತ್ತೆಲ್ಲ ಸ್ನಾನ ಎಲ್ಲ ಮಾಡಿ ಹೋಗ್ತವೆ. ಆದರೆ ಹತ್ತಿರ ಹೋದರೆ ಅದು ಓಡ್ಕೊಂಡು ಹೋಗ್ತದೆ. ಯಾಕಂದರೆ ಅದಕ್ಕೆ ಭಯ ಆಗ್ತದೆ. ನಮ್ಮ ಶಬ್ದ ಎಲ್ಲ ಕೇಳಿದರೆ ನಾವು ಹತ್ತಿರ ನೋಡಿ, ನಾಯಿ ಬಂತು, ಅದು ಓಡಿತು. ಅದಕ್ಕೋಸ್ಕರ ಮೆಲ್ಲನೆ ದೂರದಿಂದ ಅದರ ವಿಡಿಯೋ ಎಲ್ಲ ಮಾಡಬೇಕಾಗ್ತದೆ. ಅಕ್ಕಿಗಳಿಗೆ ನೀರಿಡಲಿಕ್ಕೆ ಪಾತ್ರೆಗಳೇ ಬೇಕಂತಿಲ್ಲ. ಈ ಥರ ತೆಂಗಿನ ಚಿಪ್ಪಿನಲ್ಲಿ ಕೂಡ ನೀರನ್ನು ಇಡ್ಬೋದು. ನಾವು ಕಟ್ಟಿ ಅಂತ ಹೇಳ್ತೇವೆ ನೋಡಿ, ಇದನ್ನೆಲ್ಲ ಸ್ವಚ್ಛ ಮಾಡಿ ಇದಕ್ಕೆ ಸ್ವಚ್ಛವಾದ ನೀರು ದಿನಾಲೂ ಬದಲಾವಣೆ ಮಾಡಬೇಕು. ಮತ್ತು ನಾವು ಈ ಥರ ನಮ್ಮ ಪಾಟ್ಗಳಿಗೆಲ್ಲ ಟ್ರೇ ಇದೆ, ಆ ಟ್ರೇಗಳಿಗೆ ಕೂಡ ದಿವಸಗಳು ನೀರನ್ನು ಹಾಕ್ತೇವೆ. ಅಲ್ಲಿ ಬಂದು ಕೂಡ ಈ ಪಕ್ಷಿಗಳು ನೀರನ್ನೆಲ್ಲ ಕುಡಿತವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಜೇನುಗೂಡು. ನಮ್ಮ ಒಂದು ಗಾರ್ಡನಲ್ಲಿ ಒಂದು ದೊಡ್ಡ ಪಾಟಿಗೆ ಈ ಜೇನುಗೂಡು ಕಟ್ಟಿದೆ. ಸಾಧಾರಣ ಒಂದು 4-5 ತಿಂಗಳಾಯಿತು ಇಲ್ಲೇ ಇದೆ. ಏನು ಉಪದ್ರ ಮಾಡೋದಿಲ್ಲ. ನಮ್ಮ ಗಾರ್ಡನಲ್ಲಿರುವ ಎಲ್ಲ ಹೂಗಳಿಂದ ಅದಕ್ಕೆ ತಿನ್ನಲಿಕ್ಕೆಲ್ಲ ಸಿಗುತ್ತೆ. ಅದರಿಂದ ಇದು ಆರಾಮಾಗಿ ಅಲ್ಲಿದೆ. ಬೇಸಿಗೆಯಲ್ಲಿ ಅಕ್ಕಿಗಳು ಮತ್ತು ಪ್ರಾಣಿಗಳಿಗೆ ನೀರು ಸಿಗುವುದು ಕಷ್ಟವಾಗ್ತದೆ. ನಾವೊಂದು ಪಾತ್ರೆಯಲ್ಲಿ ನೀರಿಟ್ಟರೆ ಅದು ಅವರಿಗೆ ಜೀವದಾನವಾಗ್ತದೆ. ನೀವು ಕೂಡ ನಿಮ್ಮ ಮನೆಯ ಮುಂದೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಡಿ, ಮತ್ತು ಕಾಂಪೌಂಡ್ ಹೊರಗಡೆ ಕೂಡ ಸ್ವಲ್ಪ ನೀರಿಡಿ. ಈ ಬೀದಿ ನಾಯಿಗಳಿಗೆ ನೀರು ಸಿಗುವುದು ಈ ಬೇಸಿಗೆಯಲ್ಲಿ ಭಾಳ ಕಷ್ಟ. ಕೆಲವು ಕಡೆಯೆಲ್ಲ ತುಂಬ ಬೀದಿ ನಾಯಿಗಳಿರ್ತದೆ. ಆ ಕಡೆಯೆಲ್ಲ ಸ್ವಲ್ಪ ಪಾತ್ರೆಯಲ್ಲಿ, ದೊಡ್ಡ ಒಂದು ಪಾತ್ರೆಯಲ್ಲಿ ನೀರಿಟ್ಟರೆ ಅವುಗಳು ಕುಡಿದುಕೊಂಡು ಹೋಗುತ್ತವೆ. ಪ್ರತಿದಿನ ನೀರು ಬದಲಾಯಿಸಿ, ಪಾತ್ರೆ ಸ್ವಚ್ಛವಾಗಿಡಿ.
ಅದು ತುಂಬ ಮುಖ್ಯ. ಯಾಕಂದರೆ ಸ್ವಚ್ಛವಾದ ನೀರನ್ನು ಮಾತ್ರ ಈ ಹಕ್ಕಿಗಳು ಕುಡಿತವೆ, ಇಲ್ಲದ್ರೆ ಕುಡಿದಿಲ್ಲ ಅವರು. ಪಕ್ಷಿಗಳಿಗೆ ಪ್ರಾಣಿಗಳಿಗೋಸ್ಕರ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ. ನೀವು ಕೂಡ ಇವತ್ತೇ ನೀರು ಇಡಿ ಮತ್ತು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.